ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದು, ನನಗೆ ನನ್ನ ಹೆಸರಿನ ಜೊತೆ ಸರ್ನೇಮ್ ಇದೆ, ನನಗೆ ಈ ಒಂದು ಸರ್ನೇಮ್ನ ನನ್ನ ಮಗನ ಹೆಸರಿನ ಜೊತೆ ಸೇರಿಸಲಿಕ್ಕೆ ಇಷ್ಟ ಇಲ್ಲ, ಆದರೆ ಸರ್ನೇಮನ್ನು ಸೇರಿಸೋದು ಕಂಪಲ್ಸರಿನಾ ಅಥವಾ ಸೇರಿಸದೇ ಇದ್ರೂ ನಡೆಯುತ್ತಾ ಅಂತೇಳಿ ಕೇಳಿದರು. ಕಾನೂನಿನ ಪ್ರಕಾರ ಯಾವುದೇ ಒಂದು ತಂದೆಯ ಹೆಸರಿನಲ್ಲಿರುವಂಥ ಸರ್ನೇಮನ್ನು ಮಕ್ಕಳಿಗೆ ಸೇರಿಸಬೇಕು ಅಂತ ಯಾವುದೇ ರೀತಿಯಾದ ಸ್ಪೆಸಿಫಿಕ್ ಆಗಿ ಕಾನೂನಿಲ್ಲ. ಅದನ್ನು ಕಂಪಲ್ಸರಿಯಾಗಿ ಸೇರಿಸಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅದು ಅವರ ಇಷ್ಟಕ್ಕೆ ಅನುಸಾರವಾಗಿ, ಅಂದರೆ ಅವರ ಫ್ಯಾಮಿಲಿನಲ್ಲಿ ಇರೋವಂಥ ಒಂದು ಫ್ಯಾಮಿಲಿಯ ಪ್ರಾಮುಖ್ಯತೆ ಮೇಲೆ ಆ ಒಂದು ಹೆಸರುಗಳನ್ನ ಸರ್ನೇಮ್ಗಳನ್ನ ಕೊಡಲಾಗುತ್ತೆ. ಯಾವುದೇ ಒಂದು ಲಾನಲ್ಲಿ ಕೂಡ ಈ ರೀತಿಯಾಗಿ ಸರ್ನೇಮನ್ನು ಸೇರಿಸಲೇಬೇಕು ಅಂತ ಹೇಳಿ ಮ್ಯಾಂಡೇಟರಿಯಾಗಿ ಯಾವುದೂ ಇಲ್ಲ. ಯಾವುದೇ ಮಕ್ಕಳಿಗೆ ಸರ್ನೇಮನ್ನು ಸೇರಿಸೋದು ಅಥವಾ ಬಿಡುವಂಥದ್ದು ಅವರ ತಂದೆ ತಾಯಿ ಅಥವಾ ಪೋಷಕರು ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಅಥವಾ ಒಂದು ಕಲ್ಚರಲ್ ಪ್ರಾಕ್ಟೀಸ್ ಅಂತ ನಾವೇಂತೀವಿ, ಅದೊಂದು ರೂಢಿಗತವಾಗಿ ಬಂದಿರೋವಂಥದ್ದು. ಸರ್ನೇಮ್ ಇರೋವಂಥದ್ದು ತಂದೆ ತಾತ ಮುತ್ತಾತರಿಗೆ ಇರೋ ಸರ್ನೇಮನ್ನು ಅವರ ವಂಶ ಪಾರಂಪರ್ಯವಾಗಿ ಬೆಳೆಸ್ಕೊಳ್ತಾ ಬರೋದು ಅದೊಂದು ಪ್ರಾಕ್ಟೀಸ್ ಆಗಿರುತ್ತೆ ಅಷ್ಟೇ. ಕಾನೂನಿನ ಪ್ರಕಾರ ಸೇರಿಸಲೇಬೇಕು ಅಂತ ಯಾವುದೇ ನಿಯಮಗಳು ಇಲ್ಲ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.